ಅಪರೂಪದ ಅತಿಥಿ ನಮ್ಮಣ್ಣ. ಇವತ್ತು ಫಸ್ಟ್ ಟೈಮ್ ನಮ್ಮೂರಲ್ಲಿ ನೋಡಿದ್ವಿ ಜ್ಯೋತಿರಾಜಣ್ಣ. ನಮ್ಮ ತಿಪ್ಪೇಶಣ್ಣ ಮತ್ತೆ ನಾರಾಜಣ್ಣ ಇಲ್ಲಿ ನಮ್ಮೂರಿಗೆ, ನಮ್ಮೂರಿಂದ ಚಿತ್ರದುರ್ಗದ ಮೃಗಾಲಯದಲ್ಲಿ ಡೈಲಿ ಕೆಲಸ ಮಾಡಕ್ಕೆ ಹೋಗ್ತಿದ್ದಾರೆ. ಅವ್ರನ್ನ ಕಂಡು ಅಣ್ಣ ಗಾಡಿ ನಿಲ್ಲಿಸಿ ಎಲ್ಲ ಜೊತೆ ಕರ್ಕೊಂಡು ಹೋಗ್ಲಿಕ್ಕೆ ಅಂತೇಳಿ ನಮ್ಮೂರಲ್ಲಿ ಫಸ್ಟ್ ಟೈಮ್ ನಮಗೆ ತುಂಬ ಖುಷಿ ಆಯಿತು. ಏನು ಮಾಡ್ತೀವಿ, ಡ್ಯೂಟಿಗೆ ಹೊರಟ್ಬಿಟ್ಟಿದ್ವಿ. ಇಲ್ಲಂದಿದ್ರೆ ಮನೆ ಹತ್ರ ಕರ್ಕೊಂಡು ಹೋಗಿ ಅಣ್ಣಗೆ ಮನೆ ತೋರಿಸಿ ಒಂದು ಸ್ವಲ್ಪ ಟೀ ಕಾಫಿ ಏನಾದ್ರು ಇದು ಮಾಡಿ ಕಳಿಸ್ಬೋದಿತ್ತು. ಸರಿ ಅಣ್ಣ, ಇಲ್ಲೇ ಉಳ್ಳಾರ್ತಿಯಲ್ಲಿ ಮದುವೆ ಗೊತ್ತೇ ಇಲ್ಲ ಸ್ವಾಮಿ ಇದುವರೆಗೂ. ಅಣ್ಣ ನಮ್ಮ ಉಳ್ಳಾರ್ತಿ ಬಗ್ಗೆ, ನಿಮ್ಮ ದುರ್ಗಾವರದ ಬಗ್ಗೆ ನಿಮ್ಮ ಒಪಿನಿಯನ್ ಅಂತೀರಾ? ನಾನು ತಿಳಿದ ಮಟ್ಟಿಗೆ ಮುಂಚೆ ಎಲ್ಲ ರೋಡ್ ತುಂಬಾ ಖರಾಬ್ ಇತ್ತು. ತುಂಬಾ ರೋಡ್ಗಳು ತುಂಬಾ ಇದೆ, ಬಟ್ ಜನಗಳು ತುಂಬಾ ಒಳ್ಳೆ ಜನ. ಹಂಗಾಗಿ ಈ ಕಡೆ ಅದಕ್ಕೆ ನಾನು ಕೂಡ ಈ ಕಡೆ ಯಾವಾಗ್ಲೂ ಬರ್ತಿರ್ತೀನಿ. ದುರ್ಗಾವರ ಆಗ್ಲಿ ಉಳ್ಳಾರ್ತಿ ಆಗ್ಲಿ, ಯಾಕಂದ್ರೆ ಇಂಟರ್ನ್ಯಾಷನಲ್ ಊರಲ್ವಾ, DRDO ಇಂದ ಒಂದು ಇಂಟರ್ನ್ಯಾಷನಲ್ ಊರು. ಆಮೇಲೆ ತುಂಬಾ ಅಬ್ಜರ್ವ್ ಮಾಡಿದ ಒಂದು ಪ್ರಕಾರ ಅಂದ್ರೆ ನಮ್ಮ ದುರ್ಗಾವರ ಮತ್ತ ಉಳ್ಳಾರ್ತಿ, ಚಿಕ್ಕ ಉಳ್ಳಾರ್ತಿ, ಈ 3 ಜಿಲ್ಲೆ ಹುಡುಗರು ಸ್ವಲ್ಪ ಕುಡಿಯೋದ್ರಲ್ಲಿ ಮುಂದೆ ಇದಾರೆ. ಹುಲಿಗಳು ಯಾವತ್ತು ಮುಸ್ರಿ ಕುಡಿಯಲ್ಲ. ಈ ಕಡೆ ಹುಡುಗರೆಲ್ಲ ಹುಲಿ ಇದ್ದಂಗ. ಹಂಗಾಗಿ ನಿಯತ್ತು ಅಷ್ಟೇ ಇರ್ತಾರೆ, ಅವರು ಅಷ್ಟೇ ಐತಿ. ಆದ್ರೆ ದಯವಿಟ್ಟು ಹುಲಿ ಯಾವತ್ತು ಮುಸ್ರಿ ಕುಡಿಯಲ್ಲ, ಕುಡಿಬೇಡಿ, ಯಾವೇಟ್ ಮಾಡಬೇಡಿ, ಒಳ್ಳೇದಲ್ಲ. ಜೈ ಹಿಂದ್, ಜೈ ಕರ್ನಾಟಕ. ನೋಡಿ, ನಮ್ಮಣ್ಣ ಕಾಳಜಿಯಿಂದ ಹುಲಿಗಳು ಯಾವತ್ತೂ ಸಹ ಮುಸ್ರೆ ಕುಡಿಬಾರ್ದು, ಯಾವತ್ತೂ ಬೇಟೆನೇ ಆಡಿ ಜೀವನ ಮಾಡಬೇಕು ಅಂತಂದರೆ ಸತ್ಯ, ನ್ಯಾಯ, ನೀತಿ, ಧರ್ಮದ ಪ್ರಕಾರ ನಡ್ಕೋಬೇಕು. ಅದೇ ಯಾವತ್ತೂ ಶಾಶ್ವತವಾಗಿರುತ್ತೆ, ಜೀವನದಲ್ಲಿ ಗೆಲುವನ್ನು ತಂದುಕೊಡುತ್ತೆ ಅಂತೇಳಿ ಅಣ್ಣ ಈ ನಮ್ಮ ಎಲ್ಲ ಇದೆ, ಸತ್ಯ, ನಿಯತ್ತು, ತಾಕತ್ತು ಎಲ್ಲ ಇದೆ ಈ ಕಡೆ ಹುಡುಗರಿಗೆ. ಹೌದು. ಆದ್ರೆ ಮೋಸದಿಂದ ಬಲಿ ಆಗ್ತಾ ಇದಾರೆ ಈ ಒಂದು ಯಾವೇಟಿಗೆ. ಅದು ಒಂದೇ, ಅದು ಬಿಟ್ರೆ ಇನ್ನೇನಿಲ್ಲ. ಅದು ಯಾವೇಟ್ ಒಂದು ದುಶ್ಚಟವನ್ನ ದೂರ ಮಾಡ್ಕೊಂಡು ಹಸುರರಾಗಿ ಬದುಕಬೇಕಂತೇಳಿ ಅಣ್ಣ ಕೇಳ್ತಿದೆ. ಅಣ್ಣ ತಮ್ಮಂದ್ರಲ್ಲಿ ಅಣ್ಣ ದಯವಿಟ್ಟು ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ದಯವಿಟ್ಟು ಯಾವುದೇ ರೀತಿಯ ದುಶ್ಚಟಗಳಿಗೆ ಬಲಿಯಾಗಿ ನಿಮ್ಮಲ್ಲಿರುವಂಥ ಒಂದು ಶಕ್ತಿಯನ್ನ, ಆಂಜನೇಯ ಶಕ್ತಿ ಆಂಜನೇಯನಿಗೆ ಗೊತ್ತಿರಲ್ಲಂತೆ, ಆ ರೀತಿ ಶಕ್ತಿಯನ್ನು ಇಟ್ಕೊಂಡಿರುವಂಥ ಇಲ್ಲಿನ ಜನತೆ, ಯುವ ಜನತೆ ದುಶ್ಚಟಕ್ಕೆ ಬಲಿಯಾಗಿ ತನ್ನ ಶಕ್ತಿಯನ್ನು ಎಲ್ಲ ಆ ದುಶ್ಚಟಗಳಿಗೆ ವ್ಯಯ ಮಾಡಿ ಅವರ ಒಂದು ಮಾನವ ಸಂಪನ್ಮೂಲವನ್ನು ಹಾಳು ಮಾಡ್ಕೊತಿದ್ದಾರೆ. ಆ ರೀತಿ ಆಗಬೇಡಿ. ದಯವಿಟ್ಟು ಈ ಕ್ಷೇತ್ರಕ್ಕೆ ತುಂಬ ಕಾಣಿಕೆಯನ್ನು ಕೊಡಬೇಕು, ಯಾವುದೇ ದುಶ್ಚಟಗಳಿಗೆ ಬಲಿಯಾಗಬಾರ್ದು, ಸಾಧನೆಯನ್ನು ಮಾಡಬೇಕು ಅಂತೇಳಿ ಕೇಳ್ಕೊತಿದ್ದಾರೆ ಜ್ಯೋತಿರಾಜಣ್ಣವರು. ಅವ್ರಿಗೆ ನಮ್ಮ ಊರು ಹಾಗೂ ನಮ್ಮ ತಾಲೂಕಿನ ಪರವಾಗಿ ತುಂಬ ಹೃದಯ ಧನ್ಯವಾದಗಳು. ಅಣ್ಣ ಇದುವರೆಗೂ ನಮ್ಗೆ ಹೇಳಿಲ್ಲ, ನಮ್ಮೂರ ಹತ್ರ ಮದುವೆ ಆಗಿರೋದು ಇಲ್ಲ, ಈ ತಿಂಗಳ ಒಡಿ ಮ್ಯಾಚ್ ಎಲ್ಲ ಫಿಕ್ಸ್ ಆಗಿದೆ. ಅಕ್ಕನ ಮಗಳ. ಓಕೆ, ತುಂಬ ಖುಷಿ ಆಯ್ತು ಅಣ್ಣ ಸುದ್ದಿ ಕೇಳಿ. ಆಗಿಂದ ಇನ್ನೇನು ಸಿಗ್ತಿರ್ತೀವಿ. ಧನ್ಯವಾದಗಳು.